ಹರಿಯಾಣ ನೋಂದಣಿ ಸಂಖ್ಯೆಯ i20 ಕಾರಿದು ಹರಿಯಾಣಕ್ಕೆ ತೆರಳಿದಂತಹ ದೆಹಲಿ ಪೊಲೀಸರ ಒಂದು ಟೀಮ್ ಈಗ ಕಾರಿನ ನೋಂದಣಿ ಮೂಲವನ್ನ ಬೆನ್ನತ್ತಿದೆ ಪೊಲೀಸರ ತಂಡ. ಹರಿಯಾಣ ಪೊಲೀಸರಿಗೆ ದೆಹಲಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ಕಾರಿನ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅನ್ನುವಂಥದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಹರಿಯಾಣ ನೋಂದಣಿ ಸಂಖ್ಯೆಯ i20 ಕಾರ್. ಈಗಾಗಲೇ ಒಬ್ಬ ಕಾರ್ನ ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಸಲ್ಮಾನ್ ಅಂತ ಹೇಳಿ. ಇನ್ನೊಂದು ಕಡೆ i20 ಕಾರ್, ಅದರ ನೋಂದಣಿ ಮೂಲ ಏನು, ಎಕ್ಸಾಕ್ಟ್ ಆಗಿ ಯಾರು ತಗೊಂಡಿದ್ರು ಇವ್ರ ಕಾರು, ಇದೇ ಕಾರ್ನ ಮಾಲೀಕ ಸಲ್ಮಾನ್ ಆಗಿದ್ರೆ ಅಥವಾ ಈ ಬ್ಲಾಸ್ಟ್ನಲ್ಲಿ ಇನ್ನು 9 ಕಾರ್ಗಳು 9 ವಾಹನಗಳು ಸುಟ್ಟು ಕರಕಲಾಗಿವೆ, ಅದರ ಯಾವುದಾದ್ರೂ ಒಂದು ಕಾರ್ನ ಮಾಲೀಕ ಸಲ್ಮಾನ್ ಇದಾನ, ಅದನ್ನು ಕೂಡ ಇನ್ನೂ ಮಾಹಿತಿಯನ್ನ ನಿರೀಕ್ಷಿಸ್ತಾ ಇದ್ವಿ. ಒಟ್ಟಿನಲ್ಲಿ ಒಬ್ಬನನ್ನ ಸಲ್ಮಾನ್ ಅನ್ನೋನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೆಹಲಿ ಪೊಲೀಸ್ ಟೀಮ್. ಇನ್ನೊಂದು ಕಡೆ ಇನ್ನೊಂದು ತಂಡ ಹರಿಯಾಣಕ್ಕೆ ಹೋಗ್ತಾ ಇದೆ. ಹರಿಯಾಣ ಪೊಲೀಸರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ದೆಹಲಿ ಪೊಲೀಸರು. ಈ ನಂಬರ್ನ ಕಾರ್ ಅಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಹರಿಯಾಣದಲ್ಲಿ. ಸೊ ಹಾಗಾಗಿ ಅದರ ಮೂಲವನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ. ಯಾರು ಬಳಸ್ತಾ ಇದ್ರು, ಯಾರು ತಗೊಂಡಿದ್ರು, ಇದೇನಾದರೂ ಫೇಕಾ, ಇದೆಲ್ಲದರಲ್ಲೂ ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಸ್ಥಳದಲ್ಲಿ ನೋಡಿ, ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಸ್ಥಳದಲ್ಲಿ ಈಗಾಗಲೇ NSG ಟೀಮ್ ಮತ್ತು NIA ಟೀಮ್, ರಾಷ್ಟ್ರೀಯ ತನಿಖಾ ದಳ ಎಲ್ಲವೂ ಕೂಡ ಈಗ ಬೀಡು ಬಿಟ್ಟಿವೆ. ಅಲ್ಲಿ ಸಿಕ್ಕಂತಹ ಕೆಲವೊಂದಷ್ಟು ಅವಶೇಷಗಳನ್ನು ಕಲೆಕ್ಟ್ ಮಾಡಿ ಈಗ ತಗೊಂಡು ಹೋಗ್ತಾ ಇರುವಂಥ NSG ಟೀಮ್. ಯಾಕಂದರೆ FSL ಟೀಮ್ ಕೂಡ ಈಗಾಗಲೇ ಅಲ್ಲಿ ಇದೆ. ಈ ಘಟನೆಯಲ್ಲಿ ಈ ಬ್ಲಾಸ್ಟ್ ಏನಾಗಿದೆಯಲ್ಲ, ಅಲ್ಲಿ ಸಿಗುವಂತಹ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಕೂಡ ಬಹಳ ಮುಖ್ಯವಾಗುತ್ತೆ. ಅದು ಮೈನ್ಯೂಟ್ ಡೀಟೇಲ್ಸ್, ಚಿಕ್ಕ ಡೀಟೇಲ್ಸ್ ಇದ್ರೂ ಕೂಡ ಅವು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ನೋಡಿ, ಈಗ ಸ್ಥಳದಿಂದ NSG ಟೀಮ್ ಇವೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು. NSG ಟೀಮ್ನ ಬಾಂಬ್ ನಿಷ್ಕ್ರಿಯ ದಳ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಇನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಬಾಕ್ಸನ್ನು ಈಗ ಏನು ತೊಗೊಂಡು ಹೋಗ್ತಾ ಇದ್ದಾರೆ, ಆ ಬಾಕ್ಸ್ನಲ್ಲಿ ಇರುವಂಥ ಕೆಲವೊಂದಷ್ಟು ಎವಿಡೆನ್ಸಸ್ಗಳು, ಅಂದರೆ ಈ ಬ್ಲಾಸ್ಟ್ ಏನಾಯ್ತಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥ ಕೆಲವೊಂದಷ್ಟು ಅವಶೇಷಗಳೇನಿದ್ವು ಅವೆಲ್ಲವನ್ನು ಕೂಡ ಈ ಬಾಕ್ಸ್ನಲ್ಲಿ, ಹೈಲಿ ಸೆಕ್ಯೂರ್ಡ್ ಬಾಕ್ಸ್, ಅದರಲ್ಲಿ ಈಗ ಈ ಅವಶೇಷಗಳನ್ನು ಹಾಕ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಲೋಕಲ್ ಪೊಲೀಸ್, ದೆಹಲಿ ಕ್ರೈಮ್ ಬ್ರಾಂಚ್ನ ಟೀಮ್ ಕೂಡ ಇದೆ, NIA ಟೀಮ್ ಕೂಡ ಇದೆ ಈಗ ಸ್ಥಳದಲ್ಲಿ, ಜೊತೆಗೆ FSL ಟೀಮ್ ಹಾಗೆ ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ತಮ್ಮ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಈಗಷ್ಟೇ ಕೆಲವು ಹೊತ್ತಿನ ಮುಂಚೆ ಅಮಿತ್ ಶಾ ಕೂಡ ಭೇಟಿ ನೀಡಿದರು. ಪರಿಶೀಲನೆಯನ್ನು ನಡೆಸಿ ಅಲ್ಲಿದ್ದಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಅವರು ಕೂಡ ತೆರಳಿದ್ದಾರೆ. ನಾಳೆ ಉನ್ನತ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದೀನಿ ಅನ್ನುವಂಥದ್ದನ್ನು ಅಮಿತ್ ಶಾ ಅವರು ಹೇಳ್ತಾ ಇದ್ರು. ಜೊತೆಗೆ ನಾಳೆ ಬಿಹಾರದ ಎಲೆಕ್ಷನ್ ಬೇರೆ ಇದೆ, 2ನೇ ಹಂತದ ಎಲೆಕ್ಷನ್ ಇದು. ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಮತ್ತೆ ನಿಯೋಜನೆಗೊಳಿಸಿದ್ದಾರೆ. ಜೊತೆಗೆ ದೇಶಾದ್ಯಂತ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ನಿಗೂಢ ಸ್ಫೋಟಕ್ಕೆ 22 ಕಾರ್ಗಳು ಭಸ್ಮವಾಗಿವೆ ಅಂತ ನೋಡಿ. 22 ಕಾರು, 16 ಬೈಕ್ಗಳು, ಆಟೋಗಳು ಸುಟ್ಟು ಕರಕಲಾಗಿವೆ. ಕಾರುಗಳು ನಜ್ಜುಗುಜ್ಜಾಗಿವೆ, ಗಾಜುಗಳು ಪೀಸ್ ಪೀಸ್ ಆಗಿವೆ. ಸ್ಫೋಟದ ತೀವ್ರತೆಗೆ ಛಿದ್ರವಾಗಿವೆ ಮೃತದೇಹಗಳು. ಕಾರು ವಾಹನಗಳ ಮೇಲೆ ಹಾರಿ ಬಿದ್ದಿದ್ವು ಮೃತದೇಹಗಳು. ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಭಾರಿ ಹಾನಿಯಾಗಿದೆ. ದೆಹಲಿಯಲ್ಲಿ ಆಗಿದಂತಹ ಈ ಬ್ಲಾಸ್ಟ್ ಏನಿದೆಯಲ್ಲ, 9-10 ವೆಹಿಕಲ್ಗಳಲ್ಲ, ಬದಲಿಗೆ 22 ವೆಹಿಕಲ್ಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 22 ಕಾರ್ಗಳು, 16 ಬೈಕ್ಗಳು ಎಲ್ಲವೂ ಜಖಂಗೊಂಡಿವೆ. ಈ ಬ್ಲಾಸ್ಟ್ ಏನಾಯ್ತು, ಕಾರು i20 ಕಾರ್, ಆ ಬ್ಲಾಸ್ಟ್ ಆದಂತಹ ತೀವ್ರತೆಗೆ ಸುಮಾರು ಒಂದು 40-50 ಮೀಟರ್ ದೂರದಲ್ಲಿರುವಂತಹ ವೆಹಿಕಲ್ಗಳು ಕೂಡ ನಜ್ಜುಗುಜ್ಜಾಗಿವೆ. ನಾವು ಪ್ರತಿನಿಧಿ ಮಹೇಶ್ ಘಟನಾ ಸ್ಥಳದಿಂದ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಮಾತಾಡೋಣ. ಮಹೇಶ್, ಈಗ ಸದ್ಯಕ್ಕೆ ಘಟನಾ ಸ್ಥಳದಿಂದ ಏನು ಮಾಹಿತಿ ಸಿಗ್ತಾ ಇದೆ? ನೋಡಿ, ಈಗ 22 ಕಾರ್ಗಳು, 10ಕ್ಕೂ ಹೆಚ್ಚು ಬೈಕ್ಗಳು ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಸಾವಿಗೀಡಾದವ್ರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಸ್ಥಳದಲ್ಲಿ ಇನ್ನೂ ಕೂಡ ತನಿಖಾ ತಂಡಗಳು ಇವೆ ಅಂತ ಅನ್ಸುತ್ತೆ. ಇನ್ನೂ ಕೂಡ ಅಲ್ಲಿ ಪರಿಶೀಲನೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಏನ್ ಡೀಟೇಲ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಮಹೇಶ್? ರೆಹಮಾನ್, ಖಂಡಿತ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗ ಸದ್ಯ 20ಕ್ಕೂ ಹೆಚ್ಚು ವಾಹನಗಳು ಜಖಮ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ, ಸ್ಪಾಟ್ನಲ್ಲಿ ಏನು i20 ಕಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಈ ಕಾರು ಹರಿಯಾಣ ಮೂಲದ ಅನ್ನೋದು ಕೂಡ ಗೊತ್ತಾಗ್ತಾರೆ. ಅಂದರೆ ಹರಿಯಾಣ ಮೂಲದ ನದೀಮ್ ಎಂಬುವರಿಗೆ ಸೇರಿದ ಕಾರು ಇದಾಗಿರುವಂಥದ್ದು. ಇದು HR ಹೆಸರಲ್ಲಿ, ಅಂದರೆ ಆ ಒಂದು ರಿಜಿಸ್ಟ್ರಲ್ಲಿ, ಆ ಒಂದು ಇದರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ನದೀಮ್ ವ್ಯಕ್ತಿಗೆ ಸೇರಿದ ಅನ್ನೋದು ಕೂಡ ಒಂದು ಕಾರ್ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ 2 ನಿಮಿಷಗಳಿಂದನೇ
ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಅಂದರೆ ಈಗಾಗಲೇ ಅವ್ರ ಜೊತೆ ಉನ್ನತ ಅಧಿಕಾರಿಗಳ ಜೊತೆ ಒಂದು ಸಭೆ ಕೂಡ ಅಂದರೆ ಏನು ಘಟನೆ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಂಡಿರುವಂಥದ್ದು. ಮತ್ತೆ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿ ಗಾಯಾಳುಗಳ ಪರಿಸ್ಥಿತಿ ಕೂಡ ಏನು ವಿಚಾರಿಸಿರುವಂಥದ್ದು. ಅಂದರೆ ಸದ್ಯ ಈ ಒಂದು ಆಸ್ಪತ್ರೆಯಲ್ಲಿ ಗಾಯಾಳುಗಳ ಏನು ಒಂದು ಚಿಕಿತ್ಸೆ ಪಡಿತಾ ಇದ್ರು ಆ ಒಂದು ಸಾವಿನ ಸಂಖ್ಯೆ 13ಕ್ಕೆ ಏರಿಕೆ ಆಗಿರುವಂಥದ್ದು. ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಸ್ಫೋಟದ ತೀವ್ರತೆಯನ್ನು ಕಾಣ್ಬೋದಾಗಿದೆ. ಈ ಕಾರು ಇನ್ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಬ್ಲಾಸ್ಟ್ನ ಪರಿಸ್ಥಿತಿ ನೋಡೋದಾದರೆ ಮತ್ತು ಇವು ತೀವ್ರತೆ ನೋಡೋದಾದರೆ ಇದು ಮೇಲ್ನೋಟಕ್ಕೆ ಪಕ್ಕ ಪ್ಲಾನ್ ಮಾಡಿರುವಂಥ ನಿಟ್ಟಿನಲ್ಲಿ ಒಂದು ತನಿಖೆಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಾಳೆ ಅಷ್ಟರೊಳಗಡೆ ಒಂದು ತನಿಖೆಯಲ್ಲಿ ಒಂದಷ್ಟು ಮಾಹಿತಿ ಏನು ಒಂದು ಗೊತ್ತಾಗ್ತಿದೆ. ಯಾಕಂದರೆ ಇದು ಮೇಲ್ನೋಟಕ್ಕೆ CNG ಅಥವಾ ಸ್ಫೋಟಕಗಳು ಸಾಗಿಸುವಂಥ ಪ್ರಯತ್ನ ಆಗಿದ್ರೂ ಕೂಡ ಆ ಒಂದು ಬ್ಲಾಸ್ಟ್ ಏನಾದರೂ ಆಗಿದ್ರೆ ಕಡಿಮೆ ಅಂತರದಲ್ಲಿ ಒಂದು ಅನಾಹುತ ಪಾರಾಗಬೇಕಾಗಿತ್ತು. ಆದರೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಲಾಸ್ಟ್ ಆಗಿರುವಂಥದ್ದು. ಸಾವಿನ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಒಂದು ತನಿಖೆ ನಡೀತಾ ಇದೆ. ಉನ್ನತ ಅಧಿಕಾರಿಗಳು ಅಂದರೆ ಉತ್ತರ ಪ್ರದೇಶದ ATS ಅಧಿಕಾರಿಗಳಾಗಿರ್ಬೋದು, NSG ಆಗಿರ್ಬೋದು, ಮತ್ತು ಇಲ್ಲಿನ ಒಂದು ಸಾಕಷ್ಟು ಒಂದು NA ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಂಚಿಂಚು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಏನೋ ಒಂದು ಅನುಮಾನ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ ಹರಿಯಾಣ ಮೂಲದ ಕಾರ್ ಇದಾಗಿರೋದ್ರಿಂದ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಇಂದು ಬೆಳಗ್ಗೆ ಅಷ್ಟೇ ಒಂದು 4 ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 350ಕ್ಕೂ ಹೆಚ್ಚು kg ಒಂದು ಸ್ಫೋಟಗಳನ್ನ ವಶಕ್ಕೆ ಪಡೆದಿರುವಂಥದ್ದು. ಆ ಒಂದು ಏನು ಸಂಚು ರೂಪಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ದೇಶದ ಪ್ರಮುಖ ನಗರಗಳಲ್ಲಿ ಮುಂಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ನಗರಗಳಲ್ಲಿ ದೇಶಾದ್ಯಂತ ಸ್ಫೋಟಕವನ್ನು ನಡೆಸುವಂಥ ಸಂಚನ್ನು ಪ್ರಯತ್ನ ಮಾಡಿದ್ರು. ಆ ತನಿಖೆಯಲ್ಲಿ ಗೊತ್ತಾಗಿತ್ತು. ಕೂಡಲೇ ಅಲರ್ಟ್ ಆದಂಥ ಏನು ಪೊಲೀಸರು ಅದನ್ನು ವಶಕ್ಕೆ ಪಡೆದು ಆಗುವಂಥ ಅನಾಹುತನ ತಪ್ಪಿಸಿದ್ರು. ಆ ಒಂದು ಹರಿಯಾಣ ಮೂಲದ ಕಾರು ಇಲ್ಲಿಗೆ ಹೇಗೆ ಬಂತು ಅನ್ನೋದು ಕೂಡ ಈಗ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನಾದರೂ ಇದರ ಹಿಂದೆ ಅದು ಒಂದು ಅಡಗಿದೆಯಾ? ಈ ಒಂದು ಪ್ಲಾನ್ ಏನಿದೆ 350ಕ್ಕೆ ಹೆಚ್ಚು ಸ್ಫೋಟ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಇದು ಕೂಡ ಒಂದು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಏನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಆಗಿಲ್ವ ಅನ್ನೋದು ಕೂಡ ಈ ಒಂದು ತನಿಖೆ ಆಗ್ತಾ ಇರುವಂಥದ್ದು. ಸಂಜೆಯ ವೇಳೆಗೆ ಕಾರ್ ಇಲ್ಲಿಗೆ ಬಂದಿರುವಂಥದ್ದು. ಈ ನೆಲೆಯಲ್ಲಿ ಅದು ಯಾವ ರೀತಿ ಬ್ಲಾಸ್ಟ್ ಆಯಿತು ಮತ್ತು ಇದರ ಹಿಂದಿನ ಒಂದು CCTV ಫುಟೇಜ್ಗಳಾಗಿರ್ಬೋದು ಮತ್ತೆ ಇದರಲ್ಲಿ ಏನು ದೆಹಲಿಯಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಕೂಡ ಈಗಾಗಲೇ ಎಲ್ಲ ಎಂಬುದಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈಗ ಆ ಒಂದು ಬ್ಲಾಸ್ಟ್ ಆದಂಥ I-20 ಕಾರು ಅದರ ಪಕ್ಕದಲ್ಲಿರುವಂಥ ಟ್ರಕ್ ಆಗಿರ್ಬೋದು ಮತ್ತು ಈ ಥರ ವಾಹನಗಳು ಕೂಡ ಅಕ್ಕಪಕ್ಕದಲ್ಲಿ ಇರುವಂಥದ್ದು. ಸದ್ಯ ಅವನ್ನು ಕೂಡ ಏನದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಯಾವ ರೀತಿ CNG ಬ್ಲಾಸ್ಟ್ ಆಯಿತಾ ಅಥವಾ ಏನಾದರೂ ಸ್ಫೋಟಗಳನ್ನು ಸಾಗಿಸ್ತಾ ಇದ್ರಾ ಎಲ್ಲ ಅನ್ನೋದು ಕೂಡ ಏನು ಎಲ್ಲ ಎಂಬುದರಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಸದ್ಯ ಈಗ ಅಮಿತ್ ಶಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಬೆಳಗ್ಗೆ ಅಷ್ಟರಲ್ಲಿ ಏನು ಘಟನೆಗೆ ಮತ್ತೆ ನಾಳೆ ಒಂದು ಸಭೆ ಕೂಡ ಮಾಡ್ತಾ ಇರೋ ಉನ್ನತ ಅಧಿಕಾರಿಗಳ ಜೊತೆ ಘಟನೆಗೆ ಮಾಹಿತಿ ಏನಾದರೂ ಕೂಡ ಮತ್ತಷ್ಟೇ ಬೆಳಗ್ಗೆ ಅಷ್ಟರಲ್ಲಿ ತಿಳಿಯುವಂಥದ್ದು. ರೆಹಮಾನ್. ಥ್ಯಾಂಕ್ ಯು ಮಹೇಶ್.